ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ನಾವು ಏನೋ ತಪ್ಪಾಗ್ತಾ ಇದೆಯೋ, ಇನ್ನೇನಾಗ್ತಾ ಇದೆಯೋ, ನಮ್ಮ ಜೀವನದಲ್ಲಿ ಕಷ್ಟಗಳು ಅಂತ ನಾವು ಅಂದ್ಕೊಳ್ತಾ ಜೀವನ ನಡೆಸ್ತಾ ಇರ್ತೀವಿ. ಆದರೆ ಮನುಷ್ಯನಿಗೆ ಕೆಟ್ಟ ಸಮಯ ಬಂದಿದೆ ಅನ್ನೋದಕ್ಕೆ ಈ 5 ಸೂಚನೆಗಳು ನಮ್ಮ ಮನೆಯಲ್ಲೇ ತೋರಿಸ್ಕೊಡುತ್ತೆ. ಈ ಕೆಟ್ಟ ಸಮಯ ಬಂದಾಗ ಇನ್ನು ನಾವು ಹೇಳತೀರದಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಲ್ಲರ ಕಡೆಯಿಂದ ಕೂಡ ಮನೆಯಲ್ಲೂ ಅಷ್ಟೇ, ಸೊಸೈಟಿಯಲ್ಲೂ ಅಷ್ಟೇ ಅವಮಾನ ಪಾಲಾಗ್ತೀವಿ. ಈ 5 ಸಂಕೇತಗಳು ಯಾವುದು, ಹಾಗೆ ಅದರಿಂದ ನಾವು ವಿಮುಕ್ತಿ ಯಾವ ರೀತಿ ಹೊಂದಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ. ಸಾಧಾರಣವಾಗಿ ಪ್ರತಿನಿತ್ಯ ನಾವು ಮನೆಯಲ್ಲೇ ಸ್ನೇಹಿತರೆ ಯಾವ ರೀತಿ ಅದನ್ನು ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ವಸಂತ ಅಂತಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, 222 ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ನಿಮಗೆ ವಾರಾಹಿದೇವಿ ಒಳ್ಳೇದು ಮಾಡಲಿ, ಥ್ಯಾಂಕ್ಸ್ ಮ್ಯಾಮ್ ಅಂತ ಹೇಳಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ವಸಂತ ಮ್ಯಾಮ್. ನಿಮಗೂ ಕೂಡ ನೀವು ನಂಬಿಕೆ ಇಟ್ಟು ಮಾಡಿದ್ದೀರಾ, ಅದರ ರಿಸಲ್ಟು ನಿಮಗೆ ಒಳ್ಳೆಯದ ಒಂದು ಸೂಚನೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಇದೇ ರೀತಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು ಸ್ನೇಹಿತರೆ. ಈ ಒಂದು ಸೂಚನೆಗಳು ಬಂದರೆ ನೀವು ಪ್ರತಿಯೊಬ್ಬರ ಮನೆ ಹತ್ರನೂ ನಾವು ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ತುಳಸಿ ಗಿಡ ಏನಾದರೂ ಒಣಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂದರೆ ನಿಮಗೆ ಈ ಕೆಟ್ಟ ಸಮಯ ಪ್ರವೇಶ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಆಗ ಅದನ್ನು ಬೇಗನೆ ಬದಲಾಯಿಸಿಬಿಡಬೇಕಾಗುತ್ತೆ. ಆ ಗಿಡನ ಒಣಗ್ತಾ ಇದ್ದರೆ ಬಿಡಬೇಡಿ, ಅದನ್ನು ಹಾಗೆ ನೀವು ತೆಗೆದುಬಿಡಿ. ಮತ್ತು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಮಂಗಳಾರತಿ ತಟ್ಟೆ ಅಥವಾ ಈ ಅರಿಶಿನ ಕುಂಕುಮ ಬಟ್ಲು ಏನಾದರೂ ಕೈ ಜಾರ್ತಾ ಇದ್ದರೆ, ಕೆಳಗೆ ಬೀಳ್ತಾ ಇದ್ದರೆ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಕೆಟ್ಟ ಸಮಯ ಪ್ರಾರಂಭ ಆಗಿದೆ ಅಂತಂದ್ಬಿಟ್ಟು. ಹಾಗೆ ನಮ್ಮ ಮನೆಯಲ್ಲಿ ನಾವು ಅಡುಗೆ ಅಥವಾ ಏನಾದರೂ ಪ್ರಸಾದ ಅಂತ ಮಾಡಿದಾಗ ಗೋಮಾತೆಗೆ ಅಂತ ತಿನ್ನಿಸುವ ಹಲವಾರು ಸಂಪ್ರದಾಯಗಳನ್ನ ಇಟ್ಕೊಂಡಿದ್ದೀವಿ. ಈ ರೀತಿ ನಮ್ಮ ಕೈಯಿಂದ ನಾವು ಏನೇ ಕೊಟ್ಟರೂ ಕೂಡ ಗೋಮಾತೆ ಅದನ್ನು ಮುಟ್ಟೋದು ಕೂಡ ಮುಟ್ಟಲ್ಲ ಸ್ನೇಹಿತರೆ. ಆ ಥರ ಏನಾದರೂ ಇದ್ದರೆ ನೀವು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ನಮಗೆ ಕೆಟ್ಟ ಸಮಯ ಅಂತಂದ್ಬಿಟ್ಟು. ಈ ರೀತಿ ಈ 4 ಆಯಿತು. 5ನೇದು ಬಂದುಬಿಟ್ಟು ನಿಮ್ಮ ಮನೆಯ ಟೆರೇಸ್ ಮೇಲೆ ಅಥವಾ ನಿಮ್ಮ ಹೆಂಚಿನ ಮನೆ ಇದ್ದರೆ ಹೆಂಚಿನ ಮನೆಯ ಮೇಲೆ, ಸೀಟ್ ಮನೆ ಯಾವುದೇ ಆಗಿರಬಹುದು, ನಿಮ್ಮ ಮನೆಗಳ ಮೇಲೆ ಏನಾದರೂ ಪಕ್ಷಿಗಳು ಪದೇ ಪದೇ ಸಾವೇನಾದರೂ ಕಾಣ್ತಾ ಇದ್ದರೆ, ಅವುಗಳಿಗೆ ತೊಂದರೆ ಆಗ್ತಾ ಇದ್ದರೆ ಅದನ್ನು ನೀವು ಕೂಡ ಈ ಕೆಟ್ಟ ಸಮಯ ಅಂತ ಅಂದ್ಕೊಳ್ಬಹುದು. ಕೆಟ್ಟ ಸಮಯ ಅಂತ ಬಂದರೆ ಸ್ನೇಹಿತರೆ, ಎಷ್ಟೇ ಶ್ರೀಮಂತರಾಗಿದ್ದರೂ, ಎಷ್ಟೇ ವೈಭೋಗದಲ್ಲಿ ನೀವು ಜೀವನ ನಡೆಸ್ತಾ ಇದ್ರೂ ಕೆಳಗೆ ಬಿದ್ದೋಗ್ತೀವಿ. ಜನಗಳ ದೃಷ್ಟಿಯಿಂದ, ಅವಮಾನಗಳಿಂದ ನಮಗೆ ತುಂಬ ಸಾಲ ಪಡ್ಕೊಳ್ಳುವ ಸ್ಟೇಜ್ಗೆ ಬರ್ತೀವಿ. ನಾವು ಒಬ್ಬರಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಇರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಈ ಸಂದರ್ಭಗಳು ಅಂತ ಬಂದಾಗ ತುಂಬ ಹೇಳತೀರದಷ್ಟು ನಾವೇ ಸಾಲಗಳು ಮಾಡಿಕೊಂಡು ಅವಮಾನಗಳು ಪಡ್ಕೊಳ್ತೀವಿ. ಕಾಯಿಲೆಗಳು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ, ಈ ರೀತಿ ಎಲ್ಲ ಕಷ್ಟಗಳೂ ಬರುತ್ತೆ. ಅದಕ್ಕೆ ತಪ್ಪದೇ ನೀವು ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ತಪ್ಪದೇ ನಂಬಿಕೆ ಇಟ್ಟು ನಮ್ಮ ಮನೆ ದೇವರು, ನಮ್ಮ ಕುಲದೇವರು ಅಂತ ಯಾರಿರ್ತಾರೋ ಅವ್ರಿಗೆ ತಪ್ಪದೆ ಆಗ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಲೇಬೇಕು ಸ್ನೇಹಿತರೆ. ಎಷ್ಟೇ ದೇವ್ರ ಪೂಜೆ ಮಾಡಿದ್ರೂ ನಮ್ಮ ಕುಲದೇವರು, ಮನೆ ದೇವ್ರಿಗೆ ಪೂಜೆ ಮಾಡಿದಷ್ಟು ಬರಲ್ಲ. ನೀವು ತಪ್ಪದೇ ಮಾಡ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಮಾಡಿ ನಿಮ್ಮ ಹತ್ತಿರದಲ್ಲೇ ಇರುವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ. ಆಗ ಎಲ್ಲ ಸರಿ ಹೋಗುತ್ತೆ. ಕೆಟ್ಟ ಗಳಿಗೆಯಿಂದ ನಮಗೆ ಒಳ್ಳೆ ಗಳಿಗೆಗಳು ಪ್ರಾರಂಭ ಆಗುತ್ತೆ. ಇಷ್ಟೇ ಸರಳವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಂದರ್ಭಗಳು ಬಂದಿದೆಯಾ ನೋಡಿಕೊಂಡು ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಕೊಂಡು ಆ ಕೆಟ್ಟ ಸಮಯನ ನೀವೇ ತಳ್ಳಬಹುದು. ಒಳ್ಳೆಯ ಒಂದು ಗಳಿಗೆಗಳನ್ನ ನೀವೇ ಪ್ರವೇಶ ಪಡುವಂತೆ ಮಾಡ್ಕೊಳ್ಬಹುದು. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ